ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಭೈರವಿ, ಅಥರ್ವನ್ ಹತ್ರ ಏನ್ ಮಾತಾಡ್ದೆ ನೀನು? ಅಕ್ಕ, ನೀನಿನ್ನೂ ಮಲ್ಗಿಲ್ವಾ? ಮಲ್ಗೋಕ್ ನೀನ್ ಅವಕಾಶ ಕೊಟ್ರೆ ತಾನೆ. ನಾನೇನ್ ಮಾಡ್ದೆ ಅಕ್ಕ? ಅಥರ್ವನ್ ಹತ್ರ ಯಾಕೆ ಹಾಗೆಲ್ಲ ಮಾತಾಡ್ದೆ? ಅಕ್ಕ, ಅದೇನು ಅಂದ್ರೆ ನನಗೆಲ್ಲ ಗೊತ್ತು. ಅಪೇಕ್ಷಾ ಜೊತೆ ಸುತ್ತಾಡೋದು, ಓಡಾಡೋದು, ಊಟ ಮಾಡೋದು, ಡ್ರಿಂಕ್ಸ್ ಮಾಡೋದು ಇದೆಲ್ಲ ಇವತ್ತಿಂದಲ್ಲ. ಕಾಲೇಜ್ ಡೇಸ್ ಇಂದನೂ ಅವ್ರಿಬ್ರು ಒಳ್ಳೆ ಸ್ನೇಹಿತರು. ಅಕ್ಕ, ಕಾಲೇಜ್ ಡೇಸ್ ಅಲ್ಲಿ ಇರೋದೇ ಬೇರೆ, ಈಗಿರೋದೇ ಬೇರೆ. ಅದ್ ಹೇಗ್ ಬೇರೆ ಆಗತ್ತೆ ಭೈರವಿ? ಅವ್ರಿಬ್ರು ಒಳ್ಳೆ ಫ್ರೆಂಡ್ಸು. ಅವ್ರಿಬ್ರು ಮಧ್ಯೆ ನೀನ್ ಅನ್ಕೊಳ್ಳೋ ತರ ಎಲ್ಲ ಏನೂ ಇಲ್ಲ. ನೀನ್ ತಪ್ಪು ತಿಳ್ಕೊಂಡಿದ್ಯಾ ಅಷ್ಟೇ. ಅಕ್ಕ, ಅವಳು ಅಥರ್ವನ್ನ ಮದ್ವೆ ಆಗೋದಕ್ ಹೊರಟಿದ್ದವಳು. ಅವಳ ಜೊತೆ ಇವ್ರು ಯಾಕೆ ಈ ರೀತಿ ಎಲ್ಲ ಮೂವ್ ಮಾಡ್ಬೇಕು ಹೇಳು? ಅದೆಲ್ಲ ಮುಗ್ದೋಗಿರೋ ಕತೆ. ಈಗ ಅದೆಲ್ಲ ಯಾಕೆ? ಅವರಿಬ್ರು ಈಗ ಬಿಸ್ನೆಸ್ ಪಾರ್ಟ್ನರ್ಸ್. ಕೆಲ್ಸ ಅಂದ್ಮೇಲೆ ಒಟ್ಟಿಗೆ ಓಡಾಡೋದು, ಊಟ ಮಾಡೋದು, ಡ್ರಿಂಕ್ಸ್ ಮಾಡೋದು ಇದೆಲ್ಲ ಕಾಮನ್ ಅಲ್ವಾ? ನೀನು ಒಬ್ಳು ಬಿಸ್ನೆಸ್ ವುಮನ್ ಆಗಿ ಇಷ್ಟು ಗೊತ್ತಾಗಲ್ವಾ? ಸುಮ್ನೆ ಸಣ್ಣ ವಿಷಯನ ದೊಡ್ಡದ್ ಮಾಡ್ತಿದ್ಯಲ್ಲ ಭೈರವಿ. ನಿನ್ ಮಾತಿಂದ ಅಥರ್ವ ಎಷ್ಟು ಬೇಜಾರ್ ಮಾಡ್ಕೊಂಡಿದ್ದಾನೆ ಗೊತ್ತಾ? ಇಲ್ಲ ಅಕ್ಕ, ನನ್ನ ಉದ್ದೇಶ ಏನೋದ್ರೆ ಉದ್ದೇಶ ಏನೇ ಇದ್ರು ಅದ್ರ ಪರಿಣಾಮದ ಬಗ್ಗೆ 10 ಸರಿ ಯೋಚನೆ ಮಾಡಿ ಹೆಜ್ಜೆ ಇಡ್ಬೇಕು. ನೀನು ನನ್ ಪರವಾಗಿ ವಾದ ಮಾಡಿರ್ಬೋದು, ಆದ್ರೆ ಅದರಿಂದ ನನಗೆ ಅಫೆಕ್ಟ್ ಆಗ್ತಿದೆ ಗೊತ್ತಾ ನಿನಗೆ? ಅಕ್ಕ, ನಾನ್ ನಿನಗೆ ಕೆಟ್ಟದಾಗೋ ರೀತಿಲಿ ನಡ್ಕೋತೀನ? ಇಷ್ಟೇನಾ ನಿನ್ನ ಅರ್ಥ ಮಾಡ್ಕೊಂಡಿರೋದು? ನನಗೆ ಅರ್ಥ ಆಗತ್ತೆ ಭೈರವಿ. ನೀನು ನಮ್ಮಿಬ್ರನ್ನ ಒಂದ್ ಮಾಡೋಕೆ ತುಂಬಾನೇ ಕಷ್ಟಪಟ್ಟಿದ್ಯಾ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಇವತ್ತು ನಾನು ಈ ಮನೆ ಸೊಸೆ ಆಗಿದ್ದೀನಿ, ಅಥರ್ವನ್ ಹೆಂಡತಿ ಆಗಿದ್ದೀನಿ ಅಂದ್ರೆ ಅದು ನಿನ್ನಿಂದಾನೇ ಸಾಧ್ಯ ಆಗಿದ್ದು. ಅದಕ್ಕೆ ನಾನು ಯಾವಾಗ್ಲೂ ಚಿರಋಣಿ ಆಗಿರ್ತೀನಿ. ಆದ್ರೆ ಈಗ್ಲೂ ನೀನ್ ನನಗೆ ಕಾವಲಾಗಿ ನಿಲ್ಲಕ್ ನೋಡ್ತಿದ್ಯಾ. ನನ್ಗೇನು ಆಗ್ಬಾರ್ದು ಅಂತ ನನಗ್ ರಕ್ಷಾ ಕವಚ ಆಗಕ್ ಹೊರಟಿದ್ಯಾ. ಅದ್ರಿಂದ ನನಗ್ ಸಮಸ್ಯೆ ಆಗ್ತಿದೆ ಕಣೆ. ಇಲ್ಲಿವರೆಗೂ ನೀನ್ ನನಗ್ ಶ್ರೀರಕ್ಷೆ ಆಗಿದ್ದಿದ್ ಸಾಕು ಭೈರವಿ. ಇನ್ ಮುಂದೆ ನೀನ್ ನನ್ನನ್ನು ಕಾಪಾಡೋ ಅಗತ್ಯ ಇಲ್ಲ. ಅಕ್ಕ, ನೀನೇ ಮಾತು ಹೇಳ್ತಿದ್ಯಾ? ಭೈರವಿ, ನನ್ ಮಾತನ್ನ ತಪ್ಪಾಗಿ ಅರ್ಥ ಮಾಡ್ಕೋಬೇಡ. ನೀನ್ ನನ್ನನ್ನ ಅತಿಯಾಗಿ ಕಾಳಜಿ ಮಾಡ್ತೀಯ, ಅದು ಇಲ್ಲಿವರೆಗೂ ಓಕೆ. ಆದ್ರೀಗ ನನ್ನನ್ನು ನೋಡ್ಕೊಳಕ್ಕೆ, ತೊಂದರೆ ಆಗದೆ ಕಾಪಾಡ್ಕೊಳ್ಳೋದಕ್ಕೆ ಅಥರ್ವ ಇದ್ದಾನೆ. ಇನ್ಮೇಲೆ ನನಗೆ ಯಾವ ಸಮಸ್ಯೆನೂ ಇಲ್ಲ, ನಾನ್ ಸಂತೋಷವಾಗಿದ್ದೀನಿ. ಇಲ್ಲಿವರೆಗೂ ನೀನ್ ನನ್ನ ಜೀವನದ ಬಗ್ಗೆ ಕಾಳಜಿ ಮಾಡಿದ್ದು, ಯೋಚನೆ ಮಾಡಿದ್ದೆಲ್ಲ ಸಾಕು. ಇನ್ಮುಂದೆ ಆದ್ರೂ ನೀನು ನಿನ್ ಜೀವನದ ಬಗ್ಗೆ ಯೋಚನೆ ಮಾಡು. ಹೊಸದಾಗಿ ಮದ್ವೆ ಆಗಿದ್ಯಾ ನೀನು? ನಿನ್ ಗಂಡ, ನಿನ್ ಸಂಸಾರದ ಬಗ್ಗೆ ಗಮನ ಕೊಡು. ನನ್ ವಿಷಯದಲ್ಲಿ ತಲೆ ಹಾಕ್ಬೇಡ. ಇದಕ್ಕೋಸ್ಕರನ ನಾನು ಇಶಾನಿಗೆ ಕೊಟ್ಟ ಮಾತನ್ನ ಮುರಿದು ಮನ್ಸಿಲ್ದೆ ಹೋದ್ರು ವಿರಾಟ್ ಅವ್ರ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡು ಈ ಮನೆ ಸೊಸೆ ಆಗಿದ್ದು. ಒಂದೇ ಮಾತಲ್ಲಿ ಇನ್ಮೇಲೆ ನನ್ ಬಗ್ಗೆ ತಲೆ ಕೆಡಿಸ್ಕೋಬೇಡ ಅನ್ಬಿಟ್ಟಿಯಲ್ಲೇ ಅಕ್ಕ. ಕಣ್ಣ ಮುಚ್ಚೆ ಕಾಣೆಗೂಡೆ ಆಟ ನಮ್ಮ ಬಾಳು. ಯಾರ್ಯಾರ ಹಣೆ ಏನೇನಿದೆ ಬಲ್ಲೋರ್ ಯಾರು ಹೇಳು. ಕಣ್ಣ ಮುಚ್ಚೆ ಕಾಣೆಗೂಡೆ ಆಟ ನಮ್ಮ ಬಾಳು. ಯಾರ್ಯಾರ ಹಣೆ ಏನೇನಿದೆ ಬಲ್ಲೋರ್ ಯಾರು ಹೇಳು. ಇಲ್ಲಿವರೆಗೂ ನೀನ್ ನನ್ನ ಜೀವನದ ಬಗ್ಗೆ ಕಾಳಜಿ ಮಾಡಿದ್ದು